ಇನ್ನು ಮತ್ತೊಂದು ಕಡೆಯಲ್ಲಿ ನಮ್ಮ ಎಲ್ಲಾ ಬೇಡಿಕೆಗಳು ಈಡೇರೋವರೆಗೂ ಕೂಡ ನಾವು ಜಂತರ್ ಮಂತರನ್ನ ಬಿಟ್ಟು ಹೋಗಲ್ಲ, ಜಂತರ್ ಮಂತರ್ನಲ್ಲಿ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನುವಂಥ ನಿರ್ಧಾರವನ್ನ ಪ್ರತಿಭಟನಾಕಾರರು ತಳೆದಿದ್ದಾರೆ. ಕೇಂದ್ರ ಸರ್ಕಾರದಿಂದ ಕೆಲವೇ ಕ್ಷಣಗಳಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರರೊಟ್ಟಿಗೆ ಅವರ ನಿಯೋಗದೊಟ್ಟಿಗೆ ಒಂದು ಸಂಧಾನ ಸಭೆಯನ್ನು ನಡೆಸಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಧಾನ ಸಭೆಯ ನಿರೀಕ್ಷೆ ಇದೆ. ಈಗ ಮಾಹಿತಿಯ ಪ್ರಕಾರ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಅನ್ನ ಈಗ ಸಿಜೆಪಿ ನಿಯೋಗ ತಲುಪಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಧಾನ ಸಭೆ ನಡೆಯುವ ಸಾಧ್ಯತೆ ಇದೆ. ಈಗಾಗಲೇ ಮೊದಲ ಅತಿ ದೊಡ್ಡ ಬೇಡಿಕೆ ಏನಿತ್ತು ಕಾಕ್ರೋಚ್ ಜನತಾ ಪಾರ್ಟಿಯದ್ದು, ಶಿಕ್ಷಣ ಸಚಿವ ಸ್ಥಾನದಿಂದ ಧರ್ಮೇಂದ್ರ ಪ್ರಧಾನ್ ಅವರನ್ನ ವಜಾ ಮಾಡಬೇಕು ಅಂತ, ಅಥವಾ ತಾವೇ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಬೇಕು ಅಂತ. ಅದರಲ್ಲಿ ಮೊದಲನೆಯದು ಈಡೇರಿದೆ. ಇನ್ನು ಮಿಕ್ಕಂತೆ ಎರಡು ಬೇಡಿಕೆಗಳು ಪ್ರತಿಭಟನೆಯ ಸಂದರ್ಭದಲ್ಲಿ ಏನೊಂದು ಗಲಭೆ ಉಂಟಾಯಿತು, ತೀವ್ರ ಸ್ವರೂಪವನ್ನ ಈ ಪ್ರತಿಭಟನೆ ಪಡೆದುಕೊಳ್ತು. ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಮೇಲೆ ಒಂದು FIR ಏನು ಹಾಕಲಾಗಿತ್ತು, ಅದನ್ನ ವಾಪಸ್ ಪಡಿಬೇಕು ಅಂತ ಹೇಳಿ. ಇನ್ನೊಂದು, ಮೃತಪಟ್ಟಿರುವಂಥ ನೀಟ್ ಅಭ್ಯರ್ಥಿಗಳೇನಿದ್ದಾರೆ ಅವರ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನ ಕೇಂದ್ರ ಸರ್ಕಾರ ಕೊಡಬೇಕು ಅನ್ನುವಂಥದ್ದು. ಅದರಲ್ಲಿ ಡಿಮ್ಯಾಂಡ್ ನಂಬರ್ 1 ಈಡೇರಿದೆ. ಡಿಮ್ಯಾಂಡ್ ನಂಬರ್ 3 ಆಲ್ಮೋಸ್ಟ್ ಸಕಾರಾತ್ಮಕ ಒಂದು ಸ್ಪಂದನೆ ಸಿಕ್ಕಿದೆ. ಆದರೆ ಈ ಎರಡನೇ ಡಿಮ್ಯಾಂಡ್ ಇದೆಯಲ್ಲ, ವಿದ್ಯಾರ್ಥಿಗಳ ಮೇಲೆ ದಾಖಲಾದಂಥ FIR ಅನ್ನ ಹಿಂಪಡಿಬೇಕು ಅಂತ ಹೇಳಿ, ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಇನ್ನೂ ಕೂಡ ಒಂದು ಸ್ಪಷ್ಟ ನಿಲುವನ್ನ ತಳೆದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.